ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೇರಳೆ ಹಣ್ಣಿನಿಂದ ಪುಡ್ಡಿಂಗ್ ಮಾಡ್ತಾ ಇದ್ದೇವೆ. ಇದು ತುಂಬ ರುಚಿಯಾಗಿತ್ತು. ನೇರಳೆ ಹಣ್ಣು ಹಾಗೆ ತಿನ್ನಲಿಕ್ಕೆ ಯಾರಿಗೆಲ್ಲ ಉದಾಸೀನ ಆಗ್ತದೆ ಅಥವಾ ಅದು ಕನರ್ತದೆ ಅಂತೇಳಿ ಅನ್ನಿಸ್ತದೆ ಅಂಥವ್ರು ಈ ಥರ ಸ್ವೀಟ್ ಮಾಡಿ ಕೂಡ ಅದನ್ನು ತಿನ್ಬೋದು. ಹಾಗೆಯೇ ನೇರಳೆ ಹಣ್ಣಿನ ಜ್ಯೂಸು, ನೇರಳೆ ಹಣ್ಣಿನ ಲಸ್ಸಿ, ಹೀಗೆ ಎಂತ ಬೇಕಾದರೂ ಮಾಡಿ ಕುಡಿಬೋದು. ನನಗೆ ಹಾಗೆ ನೇರಳೆ ಹಣ್ಣು ತಿನ್ನೋದಂದರೆ ಇಷ್ಟ. ಆದರೆ ಇವತ್ತೊಂದು ಪುಡ್ಡಿಂಗ್ ಮಾಡಿ ನೋಡುವ ಅಂತ ಹೇಳಿಕೊಂಡು ಪುಡ್ಡಿಂಗ್ ಮಾಡಿ ಹಾಕ್ತಾ ಇದ್ದೇವೆ, ಅಥವಾ ನೇರಳೆ ಹಣ್ಣಿನ ಕ್ಷೀರ ಅಂತ ಕೂಡ ಹೇಳ್ಬೋದು ಇದನ್ನು. ಇದಕ್ಕೆ ನಾನೊಂದು 15ರಿಂದ 20 ನೇರಳೆ ಹಣ್ಣನ್ನು ಉಪಯೋಗಿಸಿದ್ದೇನೆ. 1 ಕಪ್ ಸಜ್ಜಿಗೆಯಲ್ಲಿ ಮಾಡಿರುವಂತಹದ್ದು. ಇದನ್ನು ಫಸ್ಟಿಗೆ ನೇರಳೆ ಹಣ್ಣನ್ನು ಉಪ್ಪು ನೀರಲ್ಲಿ ಹಾಕಿ ಚಂದ ತೊಳಿಬೇಕು. ಅದರಲ್ಲಿ ಎಂತೆಲ್ಲ ಕೊಳಕಿರ್ತದೆ ಅಂತ ನಮಗೆ ಗೊತ್ತಿರೋದಿಲ್ಲ, ಹಾಗಾಗಿ ಚಂದ ತೊಳ್ಕೊಳ್ಬೇಕು. ಉಪ್ಪು ನೀರಲ್ಲಿ ಹಾಕಿ ಒಂದು 1/4 ಗಂಟೆ ಇಟ್ಟಿದ್ದೇನೆ ನಾನು ಇದನ್ನು. ನಂತರ ಅದನ್ನು ಬೀಜ ತೆಗೆದುಕೊಂಡು, ಇದು ನಮ್ಮ ಊರಿನ ಕಾಡು ನೇರಳೆ ಅಲ್ಲ, ನಾನಿದು ಪೇಟೆಯಿಂದ ತಂದದ್ದು. ಈ ಥರ ನೋಡಿ, ಆರಾಮವಾಗಿ ಬೀಜ ತೆಗೀಲಿಕ್ಕೆ ಬರ್ತದೆ. ಚಾಕುವಲ್ಲಿ ಕೂಡ ಸ್ಟೈಲಾಗಿ ಕಟ್ ಮಾಡಿಕೊಳ್ಬೋದು. ನನಗೆ ಹೀಗೆ ಕೈಯಲ್ಲಿ ತೆಗೆಯುವುದೇ ಇಷ್ಟ ಆಯಿತು. ಈ ಬೀಜವನ್ನು ಕೂಡ ಬಿಸಾಡಬೇಡಿ. ಬೀಜ ಶುಗರ್ ಇರುವವರಿಗೆ ಅದನ್ನು ಒಣಗಿಸಿ ಹುಡಿ ಮಾಡಿ ಇಟ್ಕೊಂಡ್ರೆ ನೇರಳೆ ಹಣ್ಣಿನ ಬೀಜದ ಟೀ ತುಂಬ ಒಳ್ಳೆಯದು. ನಿಮ್ಮ ಬ್ಲಡ್ ಪ್ರೆಷರನ್ನು ಹಾಗೆಯೇ ಶುಗರನ್ನೆಲ್ಲ ನಿಮಗೆ ಕಂಟ್ರೋಲಿಗೆ ತರ್ತದೆ ಇದು ಡೈಲಿ ಕುಡಿಯೋದ್ರಿಂದಾಗಿ. ಬ್ಲ್ಯಾಕ್ ಟೀ ಕುಡಿಯುವಾಗ ಅದಕ್ಕೊಂದು 2 ಚಿಟಿಕೆ ಹುಡಿ ಹಾಕ್ಕೊಳ್ಬೋದು, ಅಥವಾ ಒಂದು ಬೀಜವನ್ನು ಜಜ್ಜಿ ಹಾಕ್ಕೊಳ್ಬೋದು. ಈ ಥರ ಎಲ್ಲ ಮಾಡೋದ್ರಿಂದಾಗಿ ನಮ್ಮ ಆರೋಗ್ಯವನ್ನು ಕೂಡ ನಾವು ಕಾಪಾಡಿಕೊಳ್ಬೋದು. ಹಾಗೆ ಹಣ್ಣು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಂದು 10-15 ಹಣ್ಣನ್ನು ಪಲ್ಪ್ ತಗೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಈಗ ನಾನು 1/4 ಕಪ್ಪಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ಅದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ಗೋಡಂಬಿ ಹಾಕ್ಕೊಂಡು ಹುರಿದು ತೆಗೆದು ಕೂಡ ಇಟ್ಕೊಳ್ಬೋದು. ನಾನು ತೆಗೆದೇನೇ ಇಡಲಿಲ್ಲ. ಅದೇ ತುಪ್ಪಕ್ಕೆ ಈಗ 1 ಕಪ್ಪಷ್ಟು ಬಾಂಬೆ ರವೆ ಅಥವಾ ಚಿರೋಟಿ ರವೆ ಹಾಕಿಕೊಳ್ತಾ ಇದ್ದೇನೆ. ಬಾಂಬೆ ರವೆ ಆದರೂ ತೊಂದರೆ ಇಲ್ಲ, ಚಿರೋಟಿ ರವೆ ಆದರೂ ತೊಂದರೆ ಇಲ್ಲ. ಅದನ್ನು ಸ್ವಲ್ಪ ಪರಿಮಳ ಬರೋವರೆಗೆ ಚೆಂದ ಹುರಿದುಕೊಳ್ಬೇಕು, ಒಂದು 2ರಿಂದ 3 ನಿಮಿಷ. ನಂತರ ಇದಕ್ಕೆ ನಾನು ಬಿಸಿ ನೀರೇನು ಹಾಕಲಿಲ್ಲ, ತಣ್ಣಗಿರುವ ನೀರನ್ನೇ ಹಾಕಿರೋದು. ಯಾಕೆಂದರೆ ಅದು ಚೆಂದ ಬೇಯಲಿ ಅಂತೇಳಿ 1 ಕಪ್ಪಿಗೆ 3 ಕಪ್ಪಿನಷ್ಟು ನೀರು ಹಾಕ್ಕೊಂಡಿದ್ದೇನೆ ನಾನು. 1 ಕಪ್ ರವೆಗೆ 3 ಕಪ್ಪಷ್ಟು ನೀರು, ಅದರಲ್ಲಿ 1 ಕಪ್ಪಷ್ಟು ನೇರಳೆ ಹಣ್ಣಿನ ಪಲ್ಪು. ಅಂದರೆ 3 ಕಪ್ ನೀರು, 1 ಕಪ್ ನೇರಳೆ ಹಣ್ಣಿನ ಪಲ್ಪ್, ಅಂದರೆ 1 ಕಪ್ ರವೆಗೆ 4 ಕಪ್ ನೀರು ಆಯ್ತು ಅಲ್ಲಿಗೆ. ಅದನ್ನು ಈಗ ಚೆನ್ನಾಗಿ ಕಾಯಿಸಿಕೊಳ್ಬೇಕು. ನೇರಳೆ ಹಣ್ಣಿನ ಪಲ್ಪು ಕೂಡ ಬೇಯಬೇಕು, ಹಾಗೆ ಸಜ್ಜಿಗೆ ಕೂಡ ಒಟ್ಟಿಗೆ ಬೇಯಬೇಕು. ಹಾಗಾಗಿ ನಾನು ಒಟ್ಟಿಗೆ ಹಾಕ್ಕೊಂಡಿದ್ದೇನೆ. ನೇರಳೆ ಕಲ್ಲರೇ ನನಗೆ ಕೊನೆಯವರೆಗೆ ಉಳಿಲಿಲ್ಲ, ಯಾಕೆಂದರೆ ನಾನು ಹಾಕಿರೋದು ಬೆಲ್ಲ. ನೀವು ಬೇಕಾದರೆ ಸಕ್ಕರೆ ಹಾಕ್ಕೊಂಡ್ರೆ ನೇರಳೆ ಹಣ್ಣಿನ ಕಲ್ಲರೇ ಉಳ್ಕೊಳ್ತದೆ. ನನಗಿಲ್ಲಿ ಸಕ್ಕರೆ ಹಾಕೋದಕ್ಕಿಂತ ಮುಖ್ಯ ಆರೋಗ್ಯ, ಹಾಗಾಗಿ ನಾನು ಬೆಲ್ಲವನ್ನು ಹಾಕಿ ಮಾಡ್ಕೊಂಡಿದ್ದೇನೆ. ಅದೇ ನೇರಳೆ ಕಲ್ಲರು ಉಳ್ಕೊಳ್ಳಿಲ್ಲ, ಅದರಲ್ಲಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಯಿತು. ಅದಕ್ಕೆ ನೋಡಿ, ಇಷ್ಟು ಹದವಾಗಿ ಸಜ್ಜಿಗೆ ಬೆಂದ ನಂತರ, ಅಂದರೆ ರವೆ ಬೆಂದ ನಂತರ ಸ್ವೀಟಿಗೆ ಎಷ್ಟು ಬೇಕು ಅಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ. ನಾನು 1 ಕಪ್ಪಿಗೆ 1.5 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೇನೆ. ರವೆಗೆ ಯಾವಾಗಲೂ ಸ್ವೀಟ್ ಸ್ವಲ್ಪ ಜಾಸ್ತಿಯೇ ಬೇಕಾಗ್ತದೆ, ಇಲ್ಲದಿದ್ದರೆ ಅದು ನಾಟುವುದಿಲ್ಲ ಅದಕ್ಕೆ ರವೆಗೆ. ಹಾಗಾಗಿ 1 ಕಪ್ಪಿಗೆ 1.5 ಕಪ್ ಬೆಲ್ಲ ಹಾಕ್ಕೊಂಡಿದ್ದೇನೆ ಇಲ್ಲಿ. 1 ಕಪ್ ರವೆಗೆ 1.5 ಕಪ್ಪಷ್ಟು ಬೆಲ್ಲದ ಹುಡಿ. ಇದನ್ನು ಈಗ ಚೆನ್ನಾಗಿ ಪಾಕ ಬರುವವರೆಗೆ ಕಾಯಿಸಿಕೊಳ್ಬೇಕು. ಮಿನಿಮಮ್ ಒಂದು 5ರಿಂದ 7 ನಿಮಿಷ ಬೇಕಾಗ್ತದೆ. ತಳ ಬಿಡದೆ ಕೈ ಆಡಿಸ್ತಾ ಇರಬೇಕು, ಇಲ್ಲದಿದ್ದರೆ ತಳ ಕೂತ್ಕೊಳ್ತದೆ ರವೆ ಆದ ಕಾರಣ. ಹಾಗೆಯೇ ತುಪ್ಪ ಜಾಸ್ತಿ ಇಷ್ಟಪಡೋರು ಇನ್ನೂ ಈ ಹಂತದಲ್ಲಿ ಒಂದು 3-4 ಸ್ಪೂನ್ ತುಪ್ಪ ಹಾಕ್ಕೊಳ್ಬೋದು. ನಾನು ತುಂಬ ತುಪ್ಪ ಹಾಕಲಿಲ್ಲ, 1 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡೆ. ಆಗಲೇ 1/4 ಕಪ್ಪಷ್ಟು ತುಪ್ಪ ನಾನು ಹಾಕ್ಕೊಂಡಿದ್ದೇನೆ, ಹಾಗಾಗಿ 1/4 ಕಪ್ಪಷ್ಟು 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೇನೆ. ತುಪ್ಪ ಜಾಸ್ತಿ ಇಷ್ಟಪಡೋರು ಈ ಹಂತದಲ್ಲಿ ಕೂಡ ಇನ್ನೊಂದು 1/4 ಕಪ್ ತುಪ್ಪವನ್ನು ಹಾಕ್ಕೊಳ್ಬೋದು. ಇನ್ನೀಗ ತಳ ಬಿಡುವವರೆಗೆ, ಅಂದರೆ ಒಂದು ಮಿನಿಮಮ್ ಒಂದು 7ರಿಂದ 8 ನಿಮಿಷ ಬೇಕಾಗ್ತದೆ ಇಷ್ಟು ಪಾಕ ಬರಲಿಕ್ಕೆ. ಮ್ಯಾಕ್ಸಿಮಮ್ ಒಂದು 15 ನಿಮಿಷದೊಳಗೆ ಇದನ್ನು ರೆಡಿ ಮಾಡಿಕೊಳ್ಬೋದು. ನೋಡಿ, ನಮ್ಮ ನೇರಳೆ ಹಣ್ಣಿನ ಪುಡ್ಡಿಂಗ್ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಕೂಡ ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಈಗಲೇ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.